ಜಿಲ್ಲೆಯಲ್ಲಿ ಕಾರ ಹುಣ್ಣಿಮೆ ಹಬ್ಬದ ಅಂಗವಾಗಿ ಎತ್ತುಗಳಿಗೆ ಭಾರ ಎಳೆಯುವ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಬಲಿಷ್ಠ ಎತ್ತುಗಳು ಟನ್ಗಟ್ಟಲೆ ತೂಕದ ಕಲ್ಲನ್ನು ಎಳೆದು ಸಾಮರ್ಥ್ಯ ಪ್ರದರ್ಶಿಸಿದವು. ಈ ಕುರಿತ ಝಲಕ್ ಇಲ್ಲಿದೆ. ರಾಯಚೂರಿನ ಆಶಾಪುರ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಸಂಭ್ರಮ ಮನೆ ಮಾಡಿತ್ತು. ಹಬ್ಬದ ಅಂಗವಾಗಿ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ ನೋಡುಗರ ಮೈ ಜುಮ್ಮೆನಿಸುವಂತೆ ಮಾಡಿತ್ತು. ಉಡುಮಗಲ, ಖಾನಾಪುರ ಮತ್ತು ರಾಯಚೂರು ನಗರದ ಮಂಗಳವಾರಪೇಟೆ, ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. 2, 4, 5 ಟನ್ ತೂಕದ ಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀಗಳು ಸ್ಪರ್ಧೆಯನ್ನ ಉದ್ಘಾಟಿಸಿದ್ರು. ಸುಮಾರು 12 ಜೊತೆ ಎತ್ತುಗಳು ಬಂದಿದ್ದು, 13 ಜೊತೆಗಳ ಎತ್ತುಗಳು ಬಂದಿದ್ದು. ಈ ಸ್ಪರ್ಧೆಗೆ ಮೊದಲನೇ ಬಹುಮಾನ 25,000 ರೂಪಾಯಿ, ಎರಡನೇ ಬಹುಮಾನ 20, ಮೂರನೇ ಬಹುಮಾನ 15,000 ಈ ತರ ಮಾಡ್ತಾ ಇದ್ದು, ಪ್ರತಿ ವರ್ಷದಿಂದ ವಿಜೃಂಭಣೆಯಿಂದ ಆಶಾಪುರ ರೈತರು, ಸಮಸ್ತ ರೈತ ಬಾಂಧವರು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಮುಂಗಾರು ಹಂಗಾಮಿನ ಒಂದು ಕಾರುಣ್ಣಿಮೆಯ ಸಂಭ್ರಮದಿಂದ ಇವತ್ತು ರಾಯಚೂರಿನ ಆಶಾಪುರ ಗ್ರಾಮದ ರೈತರು ಎಲ್ಲರಿಗೆ ಒಂದು ಹುರಿದುಂಬಿ ಎತ್ತುಗಳನ್ನು ಮೇಯಿಸಲಿ ಅಂತೇಳಿ ಈ ಸ್ಪರ್ಧೆಯನ್ನು ಎಲ್ಲ ರೈತರು ಹಮ್ಮಿಕೊಂಡಿದ್ದಾರೆ. ಇನ್ನು ಎತ್ತುಗಳು ಭಾರವಾದ ಕಲ್ಲನ್ನ ಎಳೆಯುತ್ತಿರುವ ದೃಶ್ಯ ಜನರು ಹುಬ್ಬೇರಿಸುವಂತೆ ಮಾಡಿತ್ತು. ನೆರೆದಿದ್ದ ಜನರು ಶಿಳ್ಳೆ ಚಪ್ಪಾಳೆ ತಟ್ಟುತ್ತಾ ಶಭಾಷ್ ಎನ್ನುತ್ತಿದ್ರು. ಸ್ಪರ್ಧೆಯಲ್ಲಿ ಆಶಾಪುರ ಸೇರಿದಂತೆ ಜಾಕಿಬೆಂಚಿ, ಮಾರ್ತಳ್ಳಿ ಸೇರಿ ಒಟ್ಟು 11 ಜೋಡಿ ಎತ್ತುಗಳು ಭಾಗವಹಿಸಿದ್ವು. ಕಣದಲ್ಲಿ ಇದ್ದ ಬಲಿಷ್ಠ ಎತ್ತುಗಳು ತಮ್ಮ ಯಜಮಾನರ ಸೀಟಿಗೆ ತಕ್ಕಂತೆ ಟನ್ಗಟ್ಟಲೆ ಭಾರದ ಕಲ್ಲನ್ನ ಎಳೆದು ನೆರೆದಿದ್ದ ಸಹಸ್ರಾರು ಜನರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡ್ವು. ಕಾರುಣ್ಣಿಮೆ ಅಂದ ತಕ್ಷಣ ನಮ್ಗೆ ನೆನಪಾಗೋದೇ ಒಂದು ಎತ್ತುಗಳ ಹಬ್ಬ. ಎಲ್ಲ ರೈತರು ಈ ಒಂದು ಸಮಯದೊಳಗೆ ಎತ್ತುಗಳನ್ನು ಭಾಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸ್ತಿರೋದು ಭಾಳಷ್ಟು ಹಿನ್ನೆಲೆ ಉಳ್ಳುವಂಥ ಒಂದು ಕಾರುಣ್ಣಿಮೆ ಹಬ್ಬ. ಈ ಹಬ್ಬದ ಒಂದು ನಿಮಿತ್ತವಾಗಿ ಸತತ 20 ವರ್ಷಗಳಿಂದ ಯಾವುದೇ ರೀತಿಯಾಗಿ ಏನೂ ತೊಂದರೆ ಇಲ್ಲಾರ್ದೇ ಭಾಳ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಂಗಾರು ಮಳೆಯ ಕೊರತೆ ನಡುವೆಯೂ ರೈತರು ಈ ಹಬ್ಬದಲ್ಲಿ ಖುಷಿಯಿಂದಲೇ ಭಾಗವಹಿಸಿ ದೇವರಲ್ಲಿ ಉತ್ತಮ ಮಳೆಗಾಗಿ ಪ್ರಾರ್ಥಿಸಿದ್ರು. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.